ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಆ್ಯಕ್ಚುಲಿ ಇವತ್ತಿನ ಮಾಡಿದ ಒಂದು ವಿಡಿಯೋ ಕೇಳಿದ ನಗು ಬರತೈತಿ. ಏನಪ್ಪ ಅಂದ್ರೆ ಟಾಕ್ಸಿಕ್ ಮತ್ತು ದುರಿಂದರ್ ಟೂ ಅಟ್ ದ ಸೇಮ್ ಟೈಮ್ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡೋ ಅಂತಾರಂತ. ಗೊತ್ತಿಲ್ಲ ನಂಗೆ ಅವ್ರ ತಲೆಯಾಗ ಯಾಕೆ ಈ ಥರ ಟಾಕ್ಸಿಕ್ ಜೊತೆ ಅಪೋಸಿಟ್ ಬಿಡ್ಬೇಕಂತಂದು ಬಂತ ಏನೋ ಗೊತ್ತಿಲ್ಲ. ಬಟ್ ನಾ ಅಂತಲ್ರಿ, ಈಚ್ ಆ್ಯಂಡ್ ಎವ್ರಿ ಒನ್ ಹೇಳೋ ಅಂತಾರ ಲೈಕ್ ದುರಿಂದರ್ ಏನೂ ಉಳಿಯಂಗಿಲ್ಲ ಟಾಕ್ಸಿಕ್ ಮುಂದೆ. ಬಿಕಾಸ್ ಒಂದು ಯಶ್ ಅವ್ರದ್ದೊಂದು ಹಂಗೆ ಹೆಸರು ಐತಿ, ಮೂವಿನೂ ಆ ರೇಂಜಿಗೆ ಎಕ್ಸೆಪ್ಟೇಷನ್ಸ್ ಜಾಸ್ತಿ ಅದಾವ ಜನಕ್ಕೆ. ಸೊ ದುರಿಂದರ್ ಒನ್ ಮಾತ್ರ ಸೂಪರ್ ಬಿತ್ರಿ, ಏನೂ ಹೇಳೋಂಗಿಲ್ಲ. ಬಟ್ ಟೂನು ಹಂಗೆ ಇರ್ತೈತೆ ಅಂತ ಹೇಳಕ್ಕೂ ಆಗಂಗಿಲ್ಲ, ಇಲ್ಲ ಅಂತ ಹೇಳಕ್ಕೂ ಆಗಂಗಿಲ್ಲ. ಬಟ್ ಎನಿವೇಸ್ ಅದು ಮೂವಿ ಬಂದ್ಬಿಟ್ಟು ಕಾನ್ಸೆಪ್ಟ್ ಒಂದು ಸೋಲ್ಜರ್ಸ್ ಮೇಲೆ ಇತ್ತು. ಅವ್ರು ಬೇರೆ ಟೈಮ್ನಾಗ ರಿಲೀಸ್ ಮಾಡಿದ್ದು ಚಲೋ ಐತೆ. ಬಟ್ ಅಟ್ ದ ಸೇಮ್ ಟೈಮ್ ರಿಲೀಸ್ ಮಾಡೋ ಅಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನನಗಂತೂ ಅದ್ರ ಮೇಲೆ ಹೋಪ್ಸ್ ಇಲ್ಲ ದುರಿಂದರ್ ಟೂ ಮೇಲೆ. ಬಿಕಾಸ್ ಇದು ನಮ್ದು ಏನು ಕನ್ನಡ ಇಂಡಸ್ಟ್ರಿ ಒಳಗೆ ಮೂವೀಸ್ ಈಗ ಬರೋವಂಥವಲ್ಲ, ಒಂದು ಸರ್ಕಲ್ ಇಟ್ಕೊಂಡು ಬರ್ತಿದ್ವು ಅನಿಸ್ತೈತೆ ಮೊದಲೇ. ಈಗ ಸರ್ಕಲ್ಲು ಇಲ್ಲ, ಏನೂ ಇಲ್ಲ. ಈಗ ಹೊಡೆದ್ರೆ ಸಿಕ್ಸ್ ಇಂಟರ್ನ್ಯಾಷನಲ್ ಏನಿದ್ರು ಒಂದು ನಾಟ್ ಓನ್ಲಿ ಎಸ್ ಸರ್ ಮೂವಿ ರೀ, ಒಂದು ಸಣ್ಣ ಸಣ್ಣ ಮೂವಿನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೈಟ್ ಮಾಡೋವಂಥವು. ಲೈಕ್ ಕಾಂತಾರ ಅಂತಲ್ಲ, ಕಾಂತಾರ ದೊಡ್ಡ ಮೂವಿ ಬಿಡ್ರಿ. ಈಗ ಸ್ಪೆಷಲಿ ಸೂಪ್ರೈಮ್ಸು ಒಂದು ಲೈಕ್ ಈ ಥರ ಒಂದು ಬಜೆಟ್ ಮೂವಿನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೊಂದ್ಬಿಟ್ಟಾವ. ಸೊ ಅದಕ್ಕೆ ಯಾಕೆ ಧುರೀಂಧರ್ ಟು ಇದ್ರ ಜೊತೆನ ಲೈಕ್ ಬಿಡ ಅಂತಾರೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನನಗಂತೂ ಹೋಪ್ಸ್ ಇಲ್ಲ ಧುರೀಂಧರ್ ಟೂ ಮೇಲೆ. ಬಟ್ ಎನಿವೇಸ್ ಆಲ್ ದ ಬೆಸ್ಟ್. ನಾವು ಯಾರಿಗೂ ಹೋಪ್ಸ್ ಲೈಕ್ ಲಾಸ್ ಮಾಡಬಾರ್ದಂತ, ಅದಕ್ಕೆ ಲೂಸ್ ಮಾಡಬಾರ್ದಂತ. ಅದಕ್ಕೆ ಎನಿವೇಸ್ ಆಲ್ ದ ಬೆಸ್ಟ್. ನಮ್ಮ ಕನ್ನಡದವರು ಒಟ್ಟು ಹಂಗೆ ಯಾರಿಗೂ ಇದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಅಂತ ಹೇಳೋಂಗಿಲ್ಲ. ಬಟ್ ಸ್ಟಿಲ್ ಅದು ಯಾವುದಾದ್ರೂ ಮೂವಿನ ಅಲ್ಲ, ಎಲ್ಲರೂ ಕಷ್ಟಪಟ್ಟು ಮಾಡಿರ್ತಾರೆ. ಆ ಒಂದು ವೇಲೇ ನಾನು ಹಿಂಗೆ ಹೇಳಿದೆ, ಯಾಕಂದರೆ ಅದು ನಾರ್ಮಲ್ ಮೂವಿ ಅಲ್ಲ, ಅದು ಲೈಕ್ ಸೋಲ್ಜರ್ಸ್ ಮೇಲೆ ಇದು ಮಾಡಿದ್ದಲ್ಲ ಅದು. ಅದಕ್ಕೆ ಆ ಮೂವಿನೂ ನಮ್ಗೆ ಫ್ಲಾಪ್ ಆದರೆ ಬೇಜಾರಾಗುತ್ತೆ. ಮತ್ತು ಈಗ ಆ್ಯಕ್ಚುಲಿ ಲಾಸ್ಟ್ ಟೈಮ್ 25th ನಿನ್ನೆ ಶಿವಣ್ಣ ಸರ್ದು, ಉಪ್ಪಿ ಸರ್ದು 45 ಮೂವಿ ಮತ್ತು ಮಾರ್ಕ್ ಮೂವಿದು ಲೈಕ್ ಸೇಮ್ ಟೈಮಿಗೆ ಮೂವಿ ಬಿಟ್ರೆ. ಅದು ಯಾಕೋ ಗೊತ್ತಿಲ್ಲ, ಅದು ಏನು ಡೇಟ್ಸ್ ಪ್ರಾಬ್ಲಮ್ಮು, ಏನು ಥಿಯೇಟ್ರ್ ಸಿಗಲಿಲ್ಲೋ ಗೊತ್ತಿಲ್ಲ. ಆ ಥರ ಮಾಡಿದಾಗ ಕಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಜನಕ್ಕೂ ಕನ್ಫ್ಯೂಷನ್ ಆಗಿಬಿಡ್ತಿದೆ. ಬಿಕಾಸ್ ಎರಡೂ ಮೂವಿ ನೋಡಬೇಕು ಅನಿಸ್ತೈತೆ ರೀ ಅವಾಗ. ಯಾಕಂದ್ರೆ ಹಂಗೆ ಇರ್ತೈತಿ ಕ್ರೇಜ್ ಮೂವಿದು ಆತ, ಮೂವಿ ಆ್ಯಕ್ಟರ್ಸ್ದು ಆತ, ಒಂದು ಮೂವಿದು ಒಂದು ಹವಾ ಆತ. ಸೊ ಅದಕ್ಕೆ ಸೇಮ್ ಟೈಮ್ ಬಿಟ್ಟಾಗ ಏನಾಗುತ್ತೆ, ಅದು ನೋಡ್ಬೇಕು ಇದು ನೋಡ್ಬೇಕು ಅನಿಸಿರ್ತೈತಿ. ಬಟ್ ಮನುಷ್ಯಾಗ ಅಷ್ಟು ಪೇಷನ್ಸು ಇರೋಂಗಿಲ್ಲ, ಅಷ್ಟು ಟೈಮು ಇರೋಂಗಿಲ್ಲ. ಸೊ ಒಂದು ರೇಂಜಿಗೆ ಟೈಮ್ ಇಟ್ಕೊಂಡು ಒಂದು ಚಲೋ ಮೂವಿ, ಚಲೋ ಮೂವಿ ಲೈಕ್ ಗ್ಯಾಪ್ ಕೊಟ್ಟು ರಿಲೀಸ್ ಮಾಡಿದ್ರೆ ಭಾಳ ಚಲೋ ಆಗುತ್ತೆ. ಸೇಮ್ ಟೈಮ್ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ ಫೈನ್, ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಫಾಲೋ ಮಾಡ್ತೀನಿ.